ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಎಂಬುದಾಗಿ. ಪ್ರಿಯರೇ, ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದ್ದು, ಈ ದೇಹ ಅನ್ನುವಂಥದ್ದು ಅದು ಮಣ್ಣಿನಿಂದ ಸೃಷ್ಟಿ ಮಾಡಿಸಲ್ಪಟ್ಟದ್ದು. ಆದಿಯಲ್ಲಿ ದೇವರು ಆದಾಮನನ್ನ ಮಣ್ಣಿನಿಂದ ಸೃಷ್ಟಿಸಿ ಆತನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದುವುದರ ಮೂಲಕವಾಗಿ ಆತನು ಜೀವಿಸುವ ಮನುಷ್ಯನಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಈ ಶರೀರ ಅನ್ನುವಂಥದ್ದು ಅದು ಮಣ್ಣು ಎಂಬುದಾಗಿ. ಅನೇಕ ಸಾರಿ ಈ ಮಣ್ಣನ್ನು ನಾವೇನ್ ಮಾಡ್ತೀವಿ, ಹೆಚ್ಚಳಪಡಿಸಿಕೊಳ್ತೀವಿ. ನಾನು ಐಶ್ವರ್ಯವಂತನು, ನಾನು ವಿದ್ಯಾವಂತನು, ನಾನು ಸೌಂದರ್ಯವುಳ್ಳವಂತವನು, ನಾನು ಜ್ಞಾನಿ ಎಂಬುದಾಗಿ ಅನೇಕ ಕಾರಣಗಳ ಮೂಲಕವಾಗಿ ಈ ಒಂದು ಶರೀರವನ್ನ ನಾವು ಉತ್ತೇಜಿಸಿಕೊಳ್ತೇವೆ. ಆದ್ರೆ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾನೆ, ಈ ಒಂದು ಶರೀರ ಅನ್ನುವಂಥದ್ದು ಬರೀ ಮಣ್ಣು ಮಾತ್ರ ಎಂಬುದಾಗಿ. ಆದ್ರೆ ದೇವ್ರ ವಾಕ್ಯ ಮುಂದೆ ಹೇಳ್ತದೆ, ಆತ್ಮವು ಅದು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರಬೇಕೆಂಬುದಾಗಿ. ಆತ್ಮ ಎಲ್ಲಿಂದ ಬಂತು ಎಂಬುದಾಗಿ ನಾವು ನೋಡುವಾಗ, ದೇವರನ್ನು ನಾವು ಆರಿಸಿಕೊಂಡಾಗ ಆತ್ಮವು ನಮ್ಮಲ್ಲಿ ಪ್ರವೇಶ ಮಾಡಿತು ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯ ಯೋಹಾನ ಸುವಾರ್ತೆ 14ರಲ್ಲಿ ನಾವು ನೋಡ್ತೇವೆ, ನಾನು ತಂದೆ ಬಳಿಗೆ ಹೋದ ನಂತರ ನಿಮಗೊಬ್ಬ ಸಹಾಯಕನನ್ನ ಕಳಿಸಿಕೊಡ್ತಾನೆ. ಆ ಸಹಾಯಕನ ಯಾರು ಅಂದರೆ ಸತ್ಯದ ಆತ್ಮನೆಂಬುದಾಗಿ. ಸತ್ಯದ ಆತ್ಮ ನಮ್ಮಲ್ಲಿ ಬರುವಾಗ ಪ್ರಿಯರೇ, ದೇವರ ಆತ್ಮ ಹೇಳ್ತದೆ, ಮಣ್ಣು ಭೂಮಿಗೆ ಹೋಗಿದ್ದ ಹಾಗಾಗ್ತದೆ, ಆದರೆ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರಬೇಕೆಂಬುದಾಗಿ. ಪ್ರಿಯರೇ, ನಾವು ಎಲ್ಲಿಯ ತನಕ ದೇವರ ಆತ್ಮನೊಂದಿಗೆ ನಾವು ಜೀವಿಸುವುದಿಲ್ವೋ, ನಾವು ಸತ್ತ ನಂತರ ಕೂಡ ಶರೀರ ಆತ್ಮ ಎರಡು ಕೂಡ ಪಾತಾಳಕ್ಕೆ ಹೋಗುವಂಥದ್ದಾಗಿದೆ. ಆದರೆ ಯಾವಾಗ ನಾವು ಆತ್ಮನನ್ನು ಧರಿಸಿಕೊಳ್ತೇವೋ, ಆತ್ಮನು ಕೊಟ್ಟಂತ ದೇವರ ಬಳಿಗೆ ಅದು ಸೇರಬೇಕು ಎಂಬುದಾಗಿ ಈ ವಾಕ್ಯ ಎಚ್ಚರಿಸುವಂಥದ್ದಾಗಿದೆ ಪ್ರಿಯರೇ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ದಯಪಾಲಿಸಿದ ಈ ಒಂದು ಆತ್ಮ ಯಾವುದೇ ಕಾರಣಕ್ಕೂ ವ್ಯರ್ಥವಾಗಿ ಹೋಗದೆ ಆ ಆತ್ಮ ಕೂಡ ದೇವರ ಬಳಿಗೆ ಸೇರುವ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನೀನು ಕೊಟ್ಟಂತ ಈ ಒಂದು ಆತ್ಮವನ್ನ ವ್ಯರ್ಥವಾಗಿ ನಷ್ಟಪಡಿಸಿಕೊಳ್ಳದ ಹಾಗೆ ನಿನ್ನ ಬಳಿಗೆ ಸೇರುವುದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ನಾವು ಮಾಡಬೇಕು, ಆ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ಕರ್ತನೆ. ಏಕೆ ನಿನ್ನ ವಾಕ್ಯ ಹೇಳ್ತದೆ, ನೀನು ಪರಿಶುದ್ಧನಾಗಿರುವ ಪ್ರಕಾರವೇ ನಮ್ಮನ್ನು ತಾವು ಪರಿಶುದ್ಧತೆಯನ್ನ ನಡೆಯಬೇಕೆಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ನಮ್ಮನ್ನು ನಾವು ಪರಿಶುದ್ಧತೆಯಲ್ಲಿ ನಡೆಯುವುದರ ಮೂಲಕವಾಗಿ ನೀನು ದಯಪಾಲಿಸಿದ ಈ ಒಂದು ಆತ್ಮವು ನಿನ್ನ ಬಳಿಗೆ ಸೇರುವುದಕ್ಕೆ ಕೃಪೆ ಮಾಡಿ ನಡೆಸು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.